ಇನ್ನು ಮಧ್ಯಪ್ರಿಯರಿಗೆ ಏನ್ ಸಿಗ್ತಾ ಇದೆ? ಒಂದ್ ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದು ತೀರಾ ಗುಡ್ ನ್ಯೂಸ್ ಅಲ್ಲ, ಬ್ಯಾಡ್ ನ್ಯೂಸ್ ಕೂಡ ಅಲ್ಲ. ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗುತ್ತೆ ಏನು ಅನ್ನೋದನ್ನ ಅದು ಪರಿಷ್ಕರಣೆ ಆದ್ಮೇಲೆನೆ ಗೊತ್ತಾಗಬೇಕು. ಪ್ರೀಮಿಯಂ ಮದ್ಯದ ಬೆಲೆ ಪರಿಷ್ಕರಣೆ ಆಗ್ತಾ ಇದೆ. ಆಗ್ಲೇ ಹೇಳಿದಾಗೆ ಇಷ್ಟೇ ಆಗುತ್ತೆ ಅನ್ನೋದಾಗಿ ಇಲ್ಲ. ನೆರೆ ರಾಜ್ಯದ ಬೆಲೆಗಳಿಗೆ ಕಂಪೇರ್ ಮಾಡ್ತಾರೆ, ಅದಕ್ಕೆ ಅನುಸಾರವಾಗಿ ಪರಿಷ್ಕರಣೆ ಮಾಡ್ತಾರೆ. ಇನ್ನು ಮದ್ಯದ ಲೈಸೆನ್ಸ್ ಪಾರದರ್ಶಕವಾಗಿ ವಿತರಣೆ ಮಾಡುವಂತ ಚಿಂತನೆಯನ್ನ ಮಾಡಲಾಗಿದೆ. ಮದ್ಯದ ಲೈಸೆನ್ಸ್ ಅನ್ನ ಪಾರದರ್ಶಕವಾಗಿ ವಿತರಣೆ ಮಾಡುವಂತದ್ದು, ಜೊತೆಗೆ ಪ್ರೀಮಿಯಂ ಮದ್ಯದ ದರ ಹೆಚ್ಚಳವಾಗುತ್ತೆ, ಎಷ್ಟು ಅನ್ನೋದು ನಿಗದಿಯಾಗಿಲ್ಲ. ಇನ್ನು ಇದರಿಂದಾಗಿ ಸರ್ಕಾರಕ್ಕೆ ರಾಜಸ್ವ ಹೆಚ್ಚಳ ನಿರೀಕ್ಷೆ ಇದೆ. ಇದಾಗಲೇ ಒಂದು ಬಲ ಅಬಕಾರಿ ಇಲಾಖೆ. ಅಬಕಾರಿ ಇಲಾಖೆಯ ಎಲ್ಲಾ ಸೇವೆಗಳು ಆನ್ಲೈನ್. ಆಫ್ ಕೋರ್ಸ್ ಇದೊಂದು ಒಳ್ಳೆ ನ್ಯೂಸ್. ಮದ್ಯಪ್ರಿಯರಿಗೆ ಎಲ್ಲವೂ ಕೂಡ ಆನ್ಲೈನ್ ನಲ್ಲಿ ಸಿಗೋದ್ರಿಂದ ಬಹುಶಃ ಅದಕ್ಕೆ ಅದರದೇ ಆದಂತ ರೆಸ್ಟ್ರಿಕ್ಷನ್ಸ್ ಇರಬಹುದು. ನೀವು ಬೇರೆ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಸೌಲಭ್ಯಗಳಿದೆ, ಬೇರೆ ಕೆಲವು ರಾಜ್ಯಗಳಲ್ಲಿ ಅಲ್ಲೇನಂತ ಹೇಳಿದ್ರೆ ನೀವು ಆಧಾರನ ರಿಜಿಸ್ಟರ್ ಮಾಡಬೇಕಾಗುತ್ತೆ. ವೈಲ್ ಆರ್ಡರಿಂಗ್ ನಿಮ್ಮ ಈ ಶಾಪ್ಗಳ ಒಂದು ಆಯ್ಕೆಯನ್ನ ಕೊಡೋದಕ್ಕೂ ಮುಂಚಿತವಾಗಿ ಆನ್ಲೈನ್ ಅಲ್ಲಿ ನೀವು ಆಧಾರ್ ಅಥವಾ ಪಾನ್ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಏಜ್ ಏನು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದಾದ ನಂತರನೇ ನಿಮಗೆ ಆನ್ಲೈನ್ ಸೇವೆಗಳು ಲಭ್ಯ ಇರುತ್ತೆ. ಸೊ ಇವೆಲ್ಲವೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಅಬಕಾರಿ ತೆರಿಗೆಯಿಂದ 36,500 ಕೋಟಿ ರಾಜಸ್ವ 2024-25ರಲ್ಲಿ ಸಂಗ್ರಹ ಆಗಿದೆ. ಈ ಬಾರಿಯ ಗುರಿ ಏನು? 2025-26ರಲ್ಲಿ 40,000 ಕೋಟಿ ರಾಜಸ್ವ ಸಂಗ್ರಹದ ಗುರಿಯನ್ನ ಸರ್ಕಾರ ಹೊಂದಿದೆ.